ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಇವತ್ತು ಏನು 1025 ಎಪಿಸೋಡ್ಗಳನ್ನು ಮಾಡಬೇಕು ಅಂದ್ಕೊಂಡು ಒಂದು ಆಲೋಚನೆ ಮಾಡ್ತಾ ಇದ್ದೀನಿ ಆರಂಭದಲ್ಲಿ. ಅವರಲ್ಲಿ ಯಾವ ವಿಭಾಗದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಕಸಿತ ಭಾರತ ಅದಕ್ಕೆ ಸಂಬಂಧಪಟ್ಟಂತಲೇ ತುಮಕೂರು 2047 ಅಂತಲೇ ನಾನು ಉಲ್ಲೇಖ ಮಾಡ್ತಾ ಇರ್ತೀನಿ. ಹೆಸರು ಸರ್ಕಾರ ಏನು ಬೇಕಾದ್ರೂ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಯಾವ ವಿಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ತಮ್ಮೊಂದಿಗೆ ಹಂಚ್ಕೊತೀನಿ. ತಾವು ನನಗೆ ಸಜೆಷನ್ ಕೊಡ್ಬೋದು, ಇದ್ರ ಮೇಲೆ ಮಾಡಿ ಇವನು ಸೇರಿಸ್ಕೊಳ್ಳಿ ಅಥವಾ ಇದು ಯಾಕೆ ಏನು ಬೇಕಾದ್ರೂ ನನಗೆ ಮುಕ್ತವಾಗಿ ಸಜೆಷನ್ ಕೊಡಬೇಕಾಗತ್ತೆ. ನೋಡಿ, ನಾನು ಶಕ್ತಿಪೀಠಗಳ ಅಧ್ಯಯನ ಮಾಡ್ತಾ ಇರೋದ್ರಿಂದ ಶಕ್ತಿಪೀಠಗಳ ಬಗ್ಗೆನೂ ಸಹ ನಾನು ಎಪಿಸೋಡ್ಗಳನ್ನು ಮಾಡ್ತೀನಿ. ಜಲಪೀಠ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 3,500 TMC ನೀರನ್ನ ಹೆಂಗೆ ಬಳಸ್ಕೋಬೇಕು, ಏನು ಮಾಡ್ತಾ ಐತೆ ಸರ್ಕಾರ, ನಮ್ಮ ಜಿಲ್ಲೆಗೆ ಏನು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ ಎಪಿಸೋಡ್ಗಳ ಮುಖಾಂತರ. ಅಭಿವೃದ್ಧಿ ಪೀಠದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ನಾನು ಚರ್ಚೆ ಮಾಡೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಇದ್ರ ಜೊತೆಗೆ ಇವು 3 ವಿಭಾಗ ಅಲ್ಲದೇ ಇನ್ನೂ ಅಡಿಷನ್ನಾಗಿ ಯಾವ ವಾರ ಪೂರಕವಾಗಿ ಬಂದು ಅಂದರೆ ಅವನು ನಾನು ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಸಬ್ಜೆಕ್ಟ್ ವಾರ್ ಬಂದಾಗ ನಾನು ಕುಂದನಹಳ್ಳಿಗಿನಲ್ಲೇ ಮಾಸ್ಟರ್ ಪ್ಲಾನ್ ಮಾಡಬೇಕು, ಮಾದರಿ ವಿಲೇಜ್ ಮಾಡಬೇಕು ಅಂತ ಆರಂಭ ಮಾಡಿ 1991ರಲ್ಲಿ ಆರಂಭ ಮಾಡಿದೆ. 1988 ನಾನು ಯೋಚನೆ ಮಾಡಿದಾಗ ಆ ಜಾಗದಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂತ ಬಿರೇಳಕಾವಲ್ ಜಾಗದಲ್ಲಿ ಹೋದಾಗ HAL ಘಟಕ 6,400 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಬಂತು. ನಾನು ಅದರೊಳಗೆ ಏನಾರ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನಾವು ಊರೆಲ್ಲ ಅವತ್ತು ಸಪೋರ್ಟ್ ಆದ್ರು. ಕುಂದನಹಳ್ಳಿ ಪೂರ್ತಿ ಎಂಟೈರ್ ಜನನೇ ಸಪೋರ್ಟ್ ಮಾಡಿ ನಾವೊಂಥರ ಹಬ್ಬದ ಥರ ಮಾಡಿದ್ವಿ. ಅದೊಂದು ಪ್ರೋಗ್ರಾಮ್ನು ಮಾಡಿ ಮಾದರಿ ಗ್ರಾಮ ವಿಲೇಜ್ ಮಾಡ್ತೀವಿ ಅಂತ ಅವತ್ತಿಂದ ಹಾಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಯಾಕೆಂದ್ರೆ ಒಂದು ಊರಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ. ಕೇಂದ್ರದಲ್ಲಿ ಮಾಡ್ಬೋದು, ಡೆಲ್ಲಿಲಿ ಮಾಡ್ಬೋದು, ಊರುಗಳಲ್ಲಿ ಇದೆಯಲ್ಲ ಅಲ್ಲಿ ಗೆದ್ದೋದನು ಅಲ್ಲಿ ದೇಶದಲ್ಲಿ ಎಲ್ಲ ಗೆರೀತಾನೆ. ನನಗೆ ನಿಜವಾಗ್ಲೂ ಆ ಊರಿನ ಬೇಸ್ ಇದೆಯಲ್ಲ, ಅವರು ನನಗೆ ವಿರೋಧ ಮಾಡ್ದಂಗೆ ಅವ್ರು ಟೀಕೆ ಮಾಡ್ದಂಗೆ ಟಿಪ್ಪಣೆ ಮಾಡ್ದಂಗೆ ಕುದುರೆ ಮಕೊಡ ಹಾಕಿ ನಾನು ಮುಂದಕ್ಕೆ ಬಂದಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿದೆ. ಅವನ್ನು ನಾನು ಇನ್ಸಿಡೆಂಟ್ ಪ್ರಕಾರ ಹೇಳ್ಬೇಕಾಗತ್ತೆ. ಆಮೇಲೆ ನನ್ನ ಮನೆ ದೇವರು ಚಿಕ್ಕನಾಯಕನಹಳ್ಳಿ ತಾಲೂಕು ವಜ್ರ, ಆ ವಜ್ರದಲ್ಲಿ ತೀರ್ಥರಾಮೇಶ್ವರನ ವಜ್ರ ಅಂತ ಅಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಬಸವರಾಜ್ ಅವರ ಅನುದಾನದಲ್ಲಿ ಮತ್ತು ಅವ್ರ ಸಪೋರ್ಟ್ ತಗೊಂಡು ಬೇರೆ ಬೇರೆ ಕೆಲಸ ಮಾಡಿರ್ತಕ್ಕ ಅಲ್ಲಿ ಕೆಲಸ ಮಾಡತಕ್ಕಂಥದ್ರಲ್ಲಿ ಏನೇನು ಮಾಡಿದ್ವಿ, ಏನೇನು ಮಾಡಬೇಕು ಅಂತ ಇದ್ದೀವಿ, ಮುಂದೆ ಏನು ಆಗಬೇಕದು, ಯಾವ ಟೀಕೆ ಟಿಪ್ಪಣೆ ಬಂದು ಏನೇನು ಹೆಂಗೆ ಎಡ್ರು ತೊಡರುಗಳು ಎಣಿಸ್ತೋ ಮುಂದೆ ಆಗೋದ್ರ ಬಗ್ಗೆ ಅಂತಲೂ ನಾನು ಮಧ್ಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ತುಮಕೂರು ನಗರನೇ ನಾನು 2001ರಲ್ಲಿ ಅಭಿವೃದ್ಧಿ ರೆವಲ್ಯೂಷನ್ ಫೋರಮ್ ಅಂತ ಆರಂಭ ಮಾಡಿ ತುಮಕೂರು ನಗರದ ಅಭಿವೃದ್ಧಿ ಬಗ್ಗೆ ಅಂತಲೇ ನಾನು ಆರಂಭ ಮಾಡಿದ್ದೆ. ಫೋರಮ್ ಉಟ್ಕೊಂಡಿದ್ದೆ ತುಮಕೂರು ನಗರದ ಬಗ್ಗೆ. ಅಲ್ಲಿ ಏನೇನು ಕೆಲಸಗಳನ್ನು ಮಾಡಿದೀವಿ, ಆ ಕೆಲಸ ಮಾಡುವಾಗ ಯಾರು ಸಪೋರ್ಟ್ ಮಾಡಿರು, ಯಾರು ತೊಂದರೆ ಕೊಟ್ಟರು, ಏನಾಯಿತು, ಅದು ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅಂತಕ್ಕಂಥದ್ದು ನಾನು ಎಪಿಸೋಡ್ಗಳಲ್ಲಿ ತಂಬತ್ತಾ ಇದ್ದೀನಿ. ಆಮೇಲೆ ಮಾರ್ಶಿತ್ತಹಳ್ಳಿ ಗ್ರಾಮ ಪಂಚಾಯಿತಿ ಬಸವರಾಜ್ ಅವರು ಅದನ್ನು ಸಂಸಾರ ಆದರ್ಶ ಗ್ರಾಮ ಯೋಜನೆ ಅಂತ ತಗೊಂಡ್ರು. ನಾನು ಅದರ HAL ಮಾಡಲ್ ವಿಲೇಜ್ ಸ್ಮಾರ್ಟ್ ವಿಲೇಜ್ ಮಾಡಬೇಕು ಅಂತ ಒಂದು ದೊಡ್ಡ ಕನಸುಗಳನ್ನ ಒಟ್ಕೊಂಡ್ವಿ. ಎರಡೂ ಕನಸು ಫೇಲ್ಯೂರ್ ಆಗಿಬಿಟ್ಟಿದೆ. ಅವ್ರ ಸಂಸಾರ ಆದರ್ಶ ಗ್ರಾಮನೂ ಸಮಾಧಾನಕರವಾಗಿ ಆಗಿಲ್ಲ. ನಾನು HAL ಸ್ಮಾರ್ಟ್ ವಿಲೇಜ್ ಮಾಡಬೇಕು ಅಂತಕ್ಕಂಥದ್ದು ಸಮಾಧಾನಕರವಾಗಿಲ್ಲ. ಸೋಮಣ್ಣವ್ರಿಗೆ ನಾವು ಫಸ್ಟೇ ಹೇಳಿದೆ, ಸರ್ ಅದೊಂದು ಮಾಡಬೇಕು, ಇಲ್ಲ ಅನ್ನೋ 1000 ಜನ ಸುತ್ತಮುತ್ತ ಓಟ್ ಎಲ್ಲ ಅನ್ಯಾಯ ತೆಗೆದುಬಿಡ್ತಾರೆ, ನಮಗೆ ಭಾಳ ತೊಂದರೆ ಆಗೈತೆ ಅಂತ ಅವ್ರ ಜೊತೆ ನಾನು ಅನೌಪಚಾರಿಕವಾಗಿ ಮಾತಾಡುವಾಗ ಚರ್ಚೆ ಮಾಡಿದಾಗ ಹೇಳ್ತಾರೆ, ಇಲ್ಲ ನಾನು ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು ನಾನು ಇದರಲ್ಲೂ ಸೇರಿಸ್ತೀನಿ, ನಾನು ಪ್ರಣಾಳಿಕೆಯಲ್ಲೂ ಸೇರಿಸ್ತೀನಿ ಅಂತ ಹೇಳಿದ್ರು. CSR ಫಂಡ್ ತಗೊಂಡು ಸೇರಿಸಿ ಅಂತ ತಿಳ್ಕೊಂಡು ಹೇಳಿದ್ದೀವಿ. ಅಲ್ಲಿನ ಕೆಲಸಗಳ ಬಗ್ಗೆನೂ ಏನಾಗಬೇಕು, ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ್ ಅವ್ರ ಜೊತೆ ಒಳಗೆ 20 ವರ್ಷದಿಂದ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಇಂದ್ಲರ್ ಮಾಡಿರೋದು ಮುಂದಾಗಬೇಕಾಗಿರತಕ್ಕಂಥವು ಎಪಿಸೋಡ್ ಇರ್ತವೆ. ಆಮೇಲೆ ತುಮಕೂರು ಜಿಲ್ಲೆಗೂ, ಯಾಕೆ ದಿಶಾ ಕಮಿಟಿ ಅಧ್ಯಕ್ಷರು ತುಮಕೂರು ಜಿಲ್ಲೆಗೂ ಸೋಮಣ್ಣವರೇ ಇರ್ತಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು. ನಮಗೆಲ್ಲ ತುಮಕೂರು ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕುಣಗಲ್ 1 ಬರುತ್ತೆ. ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ಸಂಸದರಾಗಿದ್ದಾರೆ. ಇಲ್ಲಿ ಶಿರಾ ಪಾವಗಡ 2 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ ನಮ್ಮ ಗೋವಿಂದ ಕಾರಜೋಳ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ. ಅದರಿಂದ ಅವ್ರನ್ನು ಸೇರಿಸ್ಕೊಂಬಿಟ್ಟು ಅವನು ಮಾಡೋಣ ಅಂತಕ್ಕಂಥದ್ದು ಒಂದು ಆಲೋಚನೆ ಇದೆ. ಆಮೇಲೆ ಕೆಲವು ಕರ್ನಾಟಕ ರಾಜ್ಯದ ಹಂತಕ್ಕೆ ನಾನು ರಾಜ್ಯ ಮಟ್ಟದ ದಿಶಾ ಸಮಿತಿ ಸದಸ್ಯ ಆಗಿದ್ದೆ. ಅದ್ರ ಜೊತೆಗೆ ಬಸವರಾಜ್ ಅವರು ನಾವು ರಾಜ್ಯ ಮಟ್ಟಕ್ಕೂ ಕೆಲವು ಸಾಕಷ್ಟು ಯೋಜನೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆ ಯೋಜನೆಗಳ ಬಗ್ಗೆನೂ ನಾನು ಎಪಿಸೋಡ್ ಮಾಡ್ತೀನಿ. ಆಮೇಲೆ ದೇಶದ ಬಗ್ಗೆ, ದೇಶದ ಉನ್ನತವಾಗಿ ದೇಶದ ಮಟ್ಟದಲ್ಲಿ ಏನಿರಬೇಕು ಅಂತಲೂ ಸರ್ಕಾರಕ್ಕೆ ಸಜೆಷನ್ಸ್ ಕೊಟ್ಟಿದ್ದಾರೆ ಬಸವರಾಜ್ ಅವರು, ಯಾಕೆಂದ್ರೆ ಒಬ್ರು MP ಆದ್ರೆ. ಆಮೇಲೆ ಆ ಮಾಹಿತಿ ಹಕ್ಕು ಅಧಿನಿಯಮ ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅಣ್ಣಾ ಹಜಾರೆ ಹೋರಾಟ ಮಾಡೋಕ್ಕಿಂತ ಮೊದಲನೇ ಇಲ್ಲಿಂದ ಲೆಟರ್ ಬರ್ದಿದ್ದೆ. ನಾನು ಅಲ್ಲಿಂದಲೇ ಎಷ್ಟೋ ದಾಖಲೆಗಳನ್ನು ತಗೊಂಡಿದ್ದೀವಿ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ದಿದ್ವಿ. ಅಂಥ ಯೋಜನೆಗಳು ಯಾವಾವಿದೆ ಅವನ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ದಿ ವರ್ಲ್ಡ್ ನಾನು ಕೆಲವು ಸರಿ ಕೋಟ್ ಮಾಡಬೇಕಾಗುತ್ತೆ. ಅವನ್ನೂ ಸಹ ನಾನು ಯಾವ ಕೆಲಸ ಎಲ್ಲೆಲ್ಲಿದೆ, ಏನು ಅದ್ಭುತವಾಗಿದೆ, ಹೆಂಗೆ ಮಾಡಬೇಕು, ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಹ ನಾನು ಗಂಭೀರವಾಗಿ ಚರ್ಚೆ ಮಾಡಬೇಕು ಅಂತ ನನ್ನ ಒಂದು ಆಲೋಚನೆ ಮಾಡ್ಕೊಂಡಿದ್ದೀನಿ. ಅಂದರೆ ಎಪಿಸೋಡು ಅಭಿವೃದ್ಧಿ ಅಂದರೆ ಬರಡೋರು ಇದು ಕೇಳೋಕ್ಕಾಗಲ್ಲ. ಅದು ಏನಪ್ಪ ಡೆವಲಪ್ಮೆಂಟ್ ಬರೀ ಡೆವಲಪ್ಮೆಂಟ್ ಅಂತ ಬಡ್ಕಂತಾನೆ.
ಜನಗಳು ಕೇಳಬೇಕಾದ್ರೆ ಯಾವುದೋ ಇಂಪಾಗಿರಬೇಕು ಅಥವಾ ಬೇರೆ ಬೇರೆ ಥರ ಅಟ್ರಾಕ್ಷನ್ ಇರಬೇಕು ಅಥವಾ TRP ಜಾಸ್ತಿ ಆಗಂಗಿರಬೇಕು, ಆ ಥರ ಜನಗಳಿಗೆ ಕೇಳಿದ್ರೆ ಹೇಳ್ತಾರೆ. ನಂದದಲ್ಲ. ನಾನು ಅಭಿವೃದ್ಧಿ ಕೆಲಸದ ಬಗ್ಗೆ ನಾನು ನನ್ನ ಲೈಫ್ನೇ ಮುಡುಪಾಗಿಟ್ಟಿದ್ದೀನಿ. ಏನಾಗಬೇಕು ನನ್ನ ಕಾನ್ಸೆಪ್ಟ ಜನಕ್ಕೆ ಹೇಳ್ತೀನಿ. ನೋಡೋರು ನೋಡ್ಬೋದು, ಕೇಳೋರು ಕೇಳ್ಬೋದು, 2 ನಿಮಿಷ ಕೇಳೋರು ಕೇಳಿರ್ಬೋದು, 10 ನಿಮಿಷ ಆಗಿರ್ಬೋದು. ಯಾಕೆಂದ್ರೆ ನಾನು ಆ ವಿಷಯ ಮುಟ್ಟಿಸುವಾಗ 1 ನಿಮಿಷಕ್ಕೆ 2 ನಿಮಿಷಕ್ಕೆ ಆಗಲ್ಲ. ಈ ಕೆಲವು ಶಾರ್ಟ್ಸ್ 2 ನಿಮಿಷಕ್ಕೆ ಮಾಡ್ತಾರೆ ನೋಡೋಂಥವು, ಒಂದು ಇದು ಮಾಡ್ಕೊಳ್ಳುವಾಗ ಅಂಥವನ್ನೆಲ್ಲ ಆಮೇಲೆ ನಾವು ಮಾಡ್ಕೋಬೋದು. ಯಾಕೆ ಜನ ಬಂದು ಹೋಗ್ಲಿ ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ ನಾವು ಪಟ್ಟಿರ್ತಕ್ಕಂಥ ಶ್ರಮ, ಮುಂದೆ ಪಡ್ತಕ್ಕಂಥ ಶ್ರಮದ ಬಗ್ಗೆ ಅಥವಾ ಯೋಜನೆಗಳ ಬಗ್ಗೆ ವಿವರವಾಗಿ ನಾವು ತಲೆ ಒಳಗಿರ್ತೀವಿ. ಏಕೆ ನೆನ್ನೆ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರೊಬ್ರು ಬೆಂಗಳೂರಿನಲ್ಲಿ, ನಾನು ಈಗ ಯೂಟ್ಯೂಬ್ ಮಾಡ್ತಾ ಇದ್ದೀನಪ್ಪ, ನಿನ್ನ ಐಡಿಯಾ ಕೇಳು ಅಂತ. ಯೂಟ್ಯೂಬ್ಗೆ ಹುಡುಗರೆಲ್ಲ ಪಾಠ ಗೀಟ ಎಲ್ಲ ಮಾಡಿ ಅವ್ರು ಸೋಷಿಯಲ್ ಮೀಡಿಯಾಗೆ ಮಾಡ್ತಾರೆ, ರಜನಿಕಾಂತ್ ಅಂತ ಅವ್ರು ಹೇಳ್ತಾ ಇದ್ರು, ನಿಮ್ಮ ಕಾನ್ಸೆಪ್ಟ್ ನಾನು ಯೂಟ್ಯೂಬ್ ನೋಡ್ಬಿಟ್ಟು ಹೇಳ್ತಾ ಇದ್ರು, ನೋಡ್ರಿ ನಿಮ್ಮ ತಲೆ ಒಳಗಿರೋದು ಈಚ್ ಒಗಿತೀರಿ. ಹಿಂದಿನ ಕಾಲದಲ್ಲಿ ಅಡುಗ್ಲಜ್ಜಿ ಕತೆ ಹೇಳ್ತಾ ಇದ್ರು, ಅಜ್ಜಿ ಬಂದು ಕತೆ ಹೇಳಿ ನಮ್ಮ ಮಲಗಿಸೋದು. ಈಗ ನಿಮ್ದು ಅಭಿವೃದ್ಧಿ ವಿಚಾರಕ್ಕೆ ಏನ್ ಮಾಡ್ದೋ, ಹೆಂಗ್ ಕಷ್ಟ ಆಯ್ತು, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನೀವು ನಿಮಿಷ ಲೆಕ್ಕ ಹಾಕ್ಬೇಡಿ, ನೀವು ಹೇಳ್ಕೊಂಡು ಹೋಗ್ತಾ ಇರಿ. ನೀವು ಯಾರು ಏನೇನ್ ಬಿಡ್ತಾರೋ ಅವ್ರು ಬೇಕಾದಾಗ ಎಷ್ಟು ನಿಮಿಷ ಬೇಕಾದ್ರೂ ನೋಡ್ತಕ್ಕಂಥದ್ದು ಹೋಗ್ತಾರೆ. ಇಷ್ಟೇ ಜನ ಬರಬೇಕು, ಅಷ್ಟೇ ಬರಬೇಕು, ನಿಮ್ಗೇನು ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು, ವ್ಯೂಸ್ ಜಾಸ್ತಿ ಆಗಬೇಕು ಅನ್ನೋ ಹುಚ್ಚಲ್ಲ. ನಿಮ್ಮ ವಿಚಾರ ಹೇಳ್ತೀರಿ, ಬೇಕಾದವರು ಅಲ್ಲಿ ಅದ್ರೊಳಗೆ ಬರ್ತಾರೆ. ಅದರಿಂದ ದಯವಿಟ್ಟು ನೀವು ಮಾಡ್ತಾರೆ. ನೀವು ನಿಮ್ಮ ತಲೆ ಒಳಗಿರೋದೆಲ್ಲ ಸಿಕ್ಕಾಪಟ್ಟ ಇದೆ, ತೆಗೆದು ಈಚೆಗೆ ಹಾಕ್ಬಿಟ್ರೆ ನೀವು ಯೂಟ್ಯೂಬ್ ಮಾಡಿದ್ರೆ ಅಲ್ಲ, ನಿಮ್ಮ ತಲೆ ಖಾಲಿ ಆಗುತ್ತೆ, ಫ್ರೀ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆ ಮೈಂಡ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ತಾವು ನನ್ನ ಇದುವರೆಗೂ ಸಹ ಯೂಟ್ಯೂಬ್ ಚಾನಲ್ ವೀಕ್ಷಕರು ಮಾಡ್ತಕ್ಕಂಥವ್ರಿಗೆ ನಿಮಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಬೆಲ್ ಬಟನ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಭಿವೃದ್ಧಿ ಪೀಠ.